ಸ್ನೇಹಿತರೆ, ವೆಲ್ಕಮ್ ಟು ಶ್ವೇತಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಗೊತ್ತಾ? ಅಕ್ಕಿ ರೊಟ್ಟಿ. ಸೊ ಈ ಅಕ್ಕಿ ರೊಟ್ಟಿನ ನಾವು ಇನ್ನೊಂದು ರೀತಿ ಹೆಸರಲ್ಲಿ ಕರಿಬೋದು, ಅಂದರೆ ತಾಳಿಪಟ್ಟು ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಈ ತಾಳಿಪಟ್ಟಿಗೆ ಚಟ್ನಿ ಜೊತೆ ತುಂಬ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ, ಆಯಿತಾ? ಸೊ ಈ ತಾಳಿಪಟ್ಟು ಅಥವಾ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ? ನಾನು ಇಲ್ಲಿ ಮೊದಲಿಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಸಬ್ಬಾಕ್ಸ್ಗೆ ಸೊಪ್ಪು ತೊಗೊಂಡಿದ್ದೀನಿ ನಾನು 1 ಹಿಡಿಯಷ್ಟು. ಹಾಗೆ 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿನ ಚಿಕ್ಕಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4-5. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಫಸ್ಟು ಒಂದು ಕಡಾಯಿಗೆ ನಾವು ಅಕ್ಕಿ ಹಿಟ್ಟು ಹಾಕಬೇಕು. ಆಮೇಲೆ ನಾವೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ತರಕಾರಿ ಕಟ್ ಮಾಡಿರೋದು, ಅದನ್ನು ಕೂಡ ಹಾಕಿ ಒಂದು ಸರಿ ಈ ಥರ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ, ಇಲ್ಲಿ ನಾವು ಅಕ್ಕಿ ಹಿಟ್ಟು ಮೀನ್ಸ್ ಇಲ್ಲಿ ಕಲಿಸ್ಬೇಕಾದ್ರೆ ಬಿಸಿ ನೀರು ಹಾಕಬೇಕಾಗತ್ತೆ ನಾವು ಅಕ್ಕಿ ರೊಟ್ಟಿಗೆ. ನೋಡಿ, ಹಿಂಗೆ ನಿಧಾನವಾಗಿ ಎಲ್ಲ ಕಡೆನೂ ಈವನ್ನಾಗಿ ಕಲಿಸ್ಕೊಂಡು ಬರಬೇಕಾಗತ್ತೆ. ಬಿಸಿ ನೀರು ಹಾಕೋದ್ರಿಂದ ನಮಗೆ ತಾಲಿಪಟ್ಟು ಮಾಡಬೇಕಾದ್ರೆ ಎಲ್ಲೂ ಇದಾಗಲ್ಲ, ಅಂದರೆ ಒಡೆದೋಗಲ್ಲ. ಮತ್ತು ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮಿತ್ಕೋತೀನಿ. ಮತ್ತು ನೋಡಿ, ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ, 1 ಸ್ಪೂನಷ್ಟು. ಆಮೇಲೆ ನೋಡಿ, ಈ ಥರ ಎಲ್ಲ ಈವನ್ನಾಗಿ ತೊಟ್ಕೊಂಡು ಬರಬೇಕಾಗತ್ತೆ. ನೋಡಿ ನೋಡಿ, ಇಲ್ಲಿ ಹೀಗೆ ಫುಲ್ಲು ಎಲ್ಲನೂ ಕೂಡ ನಾವು ಈವನ್ನಾಗಿ ಎಲ್ಲ ಸೈಡು ಮಾಡಬೇಕು. ಈಗ ನಾನು ಇದನ್ನು ಹಂಚ ಮೇಲೆ ಹಾಕ್ತೀನಿ, ತವಾ ಮೇಲೆ. ಸ್ವಲ್ಪ ಆಯಿಲ್ ಬೇಕಾದರೆ ಹಾಕ್ಕೋಬೋದು. ನಾನು ಯೂಶ್ವಲಿ ಹಾಕ್ಕೊಳ್ಳಲ್ಲ, ಯಾಕಂದರೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೋಬೇಕಾದ್ರೇ ಹಾಕ್ಕೋತೀನಲ್ವಾ, ಅದಕ್ಕೆ ಹಾಕ್ಕೊಳ್ಳೋದಿಲ್ಲ. ನೋಡಿ, 2 ಸೈಡು ಈವನ್ನಾಗಿ ಬೇಯಿಸಬೇಕಾಗುತ್ತೆ. ನೋಡಿ, ನಮ್ಮ ರುಚಿಯಾದ ಅಕ್ಕಿ ರೊಟ್ಟಿ ಅಂದರೆ ತಾಳಿಪಟ್ಟು ರೆಡಿ ಆಯಿತು. ಮಾಡಬೇಕು, ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ, ಓಕೆ? ಹಾಗೆ ಹೇಗೆ ಬಂತು ಟೇಸ್ಟು ಅಂತ ನನಗೆ ಒಂದು ಕಮೆಂಟ್ ಮಾಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಈಗಲೇ, ಸರಿನಾ? ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.